ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡೋಕೆ ಹೋಗ್ತಾ ಇದ್ದೀನಿ ಅಂತಂದರೆ, ಗೂಗಲ್ ಕಡೆಯಿಂದ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಇದೆ ಫ್ರೆಂಡ್ಸ್. ಅದು ಯಾವುದು ಅರ್ನಿಂಗ್ ಅಪ್ಲಿಕೇಶನ್ ಮತ್ತು ಯಾವ ಥರ ಅರ್ನಿಂಗ್ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಗೂಗಲ್ ಕಡೆಯಿಂದ ಅರ್ನಿಂಗ್ ಅಪ್ಲಿಕೇಶನ್ ಆಗಿದೆ. ನೀವು ಇದರಲ್ಲಿ ಯಾವುದೇ ಥರ ಒಂದು ಅಮೌಂಟನ್ನು ವಿಡ್ರಾ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಆದರೂ ಕೂಡ ನೀವು ಅರ್ನಿಂಗ್ ಮಾಡ್ತೀರಾ. ಅದು ಯಾವ ಥರ ಅಂತ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾವ ಥರ ಅಂತ ಅರ್ನಿಂಗ್ ಮಾಡೋದು ನಿಮ್ಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಮರೀದೆ ಸಬ್ಸ್ಕ್ರೈಬನ್ನು ಮಾಡಿ, ಮತ್ತು ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ, ಆಲ್ ಅಂತ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಪ್ರೆಸ್ ಮಾಡಿದರೆ ನಾನು ಹಾಕೋ ಯಾವುದೋ ವೀಡಿಯೋ ಆಗಲಿ ನಿಮಗೆ ಮೊದಲನೇದಾಗಿ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವೀಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ನ ಹೆಸರು ಬಂದ್ಬಿಟ್ಟು ಗೂಗಲ್ ಒಪಿನಿಯನ್ ರಿವಾರ್ಡ್ಸ್ ಅಂತ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿದೆ, ಅರ್ನಿಂಗ್ ಮಾಡ್ಬೋದು. ನಾನು ಅವಾಗಲೇ ಹೇಳಿದ್ನಲ್ಲ ನಿಮಗೆ, ಈ ಅರ್ನಿಂಗನ್ನು ನೀವು ಯಾವುದೇ ಥರ ವಿಡ್ರಾ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾವ ಥರ ಯೂಸ್ ಮಾಡ್ಬೋದು ಅಂತ ನಾನು ನಿಮ್ಗೆ ಹೇಳ್ತೀನಿ, ವೀಡಿಯೋನ ನೋಡಿ. ಇದು ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಗೂಗಲ್ ಒಪಿನಿಯನ್ ರಿವಾರ್ಡ್ಸ್ ಅಂತ ಹೊಡೆದ್ರೆ, ಇಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ, ಅದರಿಂದ ನೀವು ಡೌನ್ಲೋಡ್ ಮಾಡಿದ್ರೆ ಇಂತಿಷ್ಟು ಅಂತ ನಿಮಗೆ ಬೋನಸ್ಸು ಕೂಡ ಸಿಗುತ್ತೆ ಫ್ರೆಂಡ್ಸ್. ಅಪ್ಲಿಕೇಶನ್ ಓಪನ್ ಮಾಡೋಣ ಬನ್ನಿ ಫ್ರೆಂಡ್ಸ್, ಯಾವ ಥರ ಇದೆ ನೋಡೋಣ. ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಈ ಥರ ಇಂಟರ್ಫೇಸ್ ಇರುತ್ತೆ. ನಾನು ಲಾಗಿನ್ ಆಗಿದ್ದೀನಿ, ಅದರಿಂದ ನಂದು ಬ್ಯಾಲೆನ್ಸ್ ಎಷ್ಟಿದೆ ಅಂತ ತೋರಿಸ್ತಾ ಇದೆ ಫ್ರೆಂಡ್ಸ್. ನೀವು ಓಪನ್ ಮಾಡಿದ ತಕ್ಷಣ ಲಾಗಿನ್ ಆಗಿ ಅಂತ ಕೇಳುತ್ತೆ. ಲಾಗಿನ್ ಆದಾಗ ನಿಮ್ಮ ಒಂದು ಪ್ಲೇಸ್ಟೋರ್ಗೆ ಯಾವ ಒಂದು ಇಮೇಲ್ ಐ ಡಿನ ಕೊಟ್ಟಿರ್ತೀರ, ಆ ಒಂದು ಇಮೇಲ್ ಐ ಡಿಯಿಂದ ಲಾಗಿನ್ ಆಗಿ. ಲಾಗಿನ್ ಆದರೆ ನಿಮಗೆ ಒಂದು ಸರ್ವೇನ ಕೊಡ್ತಾರೆ ಫ್ರೆಂಡ್ಸ್. ಅಂದರೆ ಸರ್ವೆ ಅಂದರೆ ನೀವು ಒಂದು ಜಾಗಕ್ಕೆ ಹೋಗಿರ್ಬೋದು, GPS ಮ್ಯಾಪಲ್ಲಿ ಟೈಮ್ ಲೈನ್ ಅಂತ ಇರ್ತದಲ್ಲ, ಅದೇ ಥರ ಇದರಲ್ಲಿ ಒಂದು ಸರ್ವೆ ಕೊಡ್ತಾರೆ ಫ್ರೆಂಡ್ಸ್. ನೀವು ಯಾವ ಜಾಗಕ್ಕೆ ಹೋಗಿದ್ರೆ ಆ ಜಾಗದ ಬಗ್ಗೆ, ಅಥವಾ ಏನೋ ಒಂದು ಕ್ವಶನ್ ಕೇಳ್ಬೋದು, ಅಥವಾ ಯಾವುದಾದ್ರೂ ಒಂದು ಸರ್ವೆ ರೂಪದಲ್ಲಿ ನಿಮಗೆ ಒಂದು ಟಾಸ್ಕ್ ಕೊಡ್ತಾರೆ. ಅದನ್ನು ನೀವು ಕಂಪ್ಲೀಟ್ ಮಾಡಿದ್ರೆ ಈ ಥರ ಅಮೌಂಟನ್ನು ನಿಮ್ಗೆ ಕೊಡ್ತಾರೆ ಫ್ರೆಂಡ್ಸ್. ಎಕ್ಸಾಂಪಲ್ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಸರ್ವೆ ಯಾವ ಥರ ಕೊಡ್ತಾನೆ ಅಂದರೆ, ನಿಮಗೆ ಮೇಲ್ಗಡೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಡೈಲಿ ಸರ್ವೆ ಏನು ಬರುತ್ತೆ ಅದು. ನಾನು ರಿವಾರ್ಡ್ಸ್ ನೋಡೋದಾದರೆ ಯಾವುದ್ಯಾವುದಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂದರೆ, ನೀವು ನೋಡ್ತಾ ಇರ್ಬೋದು, ಆಗಸ್ಟ್ 3ನೇ ತಾರೀಕು 4 ರೂಪಾಯಿದು ಒಂದು ಸರ್ವೆ ಕೊಟ್ಟಿದ್ದಾರೆ. 4 ರೂಪಾಯಿ ಅರ್ನಿಂಗ್ ಆಗಿದೆ, ಅದ್ರ ಅರ್ನಿಂಗ್ ಮಾಡಿದ್ದೀನಿ. ಮತ್ತು ಆಗಸ್ಟ್ 8ನೇ ತಾರೀಕು 3 ರೂಪಾಯಿ ಕೊಟ್ಟಿದ್ದಾರೆ. ಅಂದರೆ ಈ ಸರ್ವೆ ಬಂದುಬಿಟ್ಟು ನಿಮಗೆ ಎಕ್ಸ್ಪೈರ್ ಅಂದ್ಬಿಟ್ಟಿರುತ್ತೆ. ಅಂದರೆ ಒಂದೇ ದಿವಸ ನಿಮಗಿರೋದು ಸರ್ವೆ ಬಂದರೆ ಅಷ್ಟರಲ್ಲಿ ನೀವು ಕಂಪ್ಲೀಟ್ ಮಾಡ್ಕೋಬೇಕು. ನಾನು ನೋಡಿಲ್ಲ, ಅದರಿಂದ ನಾನು ಸರ್ವೆ ಬಂದಾಗ ನಾನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿಲ್ಲ, ಅದರಿಂದ ಕಮ್ಮಿ ಒಂದು ಅಮೌಂಟನ್ನು ಅರ್ನ್ ಮಾಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಗೂಗಲ್ ಕಡೆಯಿಂದ ಸರ್ವೆ ಬಂದಿದ ತಕ್ಷಣ ಮೇಲ್ಗಡೆ ನಿಮಗೆ ನೋಟಿಫಿಕೇಷನ್ ಪ್ಯಾನಲಲ್ಲಿ ತೋರಿಸುತ್ತೆ. ಅದನ್ನು ನೋಡ್ಕೊಂಡು ನೀವು ಸರ್ವೆನ ಕಂಪ್ಲೀಟ್ ಮಾಡಿದ್ರೆ ನಂದು ಅರ್ನಿಂಗ್ಸ್ ನೋಡ್ತಾ ಇರ್ಬೋದು. ಎಷ್ಟು ಬಂದು 20 ರೂಪೀಸು, 3 ರೂಪೀಸು, 4 ರೂಪೀಸ್ ಆ ಥರ ಎಲ್ಲ ಅರ್ನಿಂಗ್ ಆಗಿದೆ. ಟೋಟಲ್ ಬಂದು 35.7 ರೂಪೀಸ್, 70 ಪೈಸೆ ಅರ್ನಿಂಗ್ ಆಗಿದೆ. ಈ ಅರ್ನಿಂಗನ್ನು ನೀವು ಯಾವ ಥರ ತೊಗೋಬೋದು ಅಂತಂದರೆ, ನೀವು ಯಾವ ಥರ ವಿಡ್ರಾ ಮಾಡ್ಕೋಬೇಕು ಅಂದರೆ, ಕೈಗಂತೂ ಅಮೌಂಟ್ ಸಿಗೋಲ್ಲ. ಯಾವ ಥರ ಮಾಡ್ಕೋಬೋದು ಅಂದರೆ, ನೀವು ಗೂಗಲಲ್ಲಿ ಪ್ಲೇಸ್ಟೋರ್ನಲ್ಲಿ ಯಾವ್ದಾದ್ರು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ತೀರಾ ಅಂದರೆ, ಸಬ್ಸ್ಕ್ರಿಪ್ಷನ್ ತೊಗೋಬೇಕಾಗುತ್ತೆ ಅಂತ ಒಂದು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ತೀರಾ. ಎಕ್ಸಾಂಪಲ್ ಪಿಕ್ಸಾರ್ಟ್ ಆಗಿರ್ಬೋದು, ಅಥವಾ ಕೈನ್ ಮಾಸ್ಟರ್ ಎಡಿಟಿಂಗ್ ಅಪ್ಲಿಕೇಶನ್ಗಳು ಇರ್ತವೆ, ಅಥವಾ ಯಾವುದೋ ಒಂದು ಅಪ್ಲಿಕೇಶನ್ಗಳು ನೀವು ಪೇಯ್ಡ್ ಮಾಡಬೇಕಾಗುತ್ತೆ ಅಂತ ಅಪ್ಲಿಕೇಶನ್ನ ತೊಗೊಂಡ್ರೆ, ಎಕ್ಸಾಂಪಲ್ ಟ್ರೂ ಕಲರ್ ಕೂಡ ಇದೆ ಫ್ರೆಂಡ್ಸ್. ಟ್ರೂ ಕಲರ್ಸೂ ಪೇಯ್ಡಿಂದ ವರ್ಕ್ ಆಗುತ್ತೆ. ಪೇ ಮಾಡಬೇಕಾಗುತ್ತೆ ಮಂತ್ಲಿ ಇಷ್ಟು ಅಂತ, ಅಥವಾ ಇಯರ್ಲಿ ಇಷ್ಟು ಅಂತ ಪೇ ಮಾಡ್ಬೋದು. ಅದನ್ನು ನೀವು ಈ ಒಂದು ಗೂಗಲ್ ಒಪಿನಿಯನ್ ರಿವಾರ್ಡ್ಸ್ ಪಾಯಿಂಟ್ಸ್ ಇರುತ್ತಲ್ಲ, 35 ರೂಪೀಸ್ ಅರ್ನ್ ಮಾಡಿದ್ದೀನಿ, ಅದನ್ನು ಉಪಯೋಗಿಸ್ಕೊಂಡು ನೀವು ಪೇ ಮಾಡ್ಬೋದು ಫ್ರೆಂಡ್ಸ್. ನೀವು ಎಕ್ಸ್ಟ್ರಾ ಯಾವುದೇ ಥರ ಅಮೌಂಟನ್ನು ಅದರಲ್ಲಿ ಹಾಕ್ಬಿಟ್ಟು ಪೇ ಮಾಡೋ ಹಂಗಿಲ್ಲ, ಇದರಿಂದನೇ ಪೇ ಮಾಡ್ಕೋಬೋದು. ಈ ಥರ ಒಂದು ಅರ್ನಿಂಗ್ ಆಗುತ್ತೆ ಫ್ರೆಂಡ್ಸ್ ನಿಮಗೆ ಗೂಗಲ್ ಒಪಿನಿಯನ್ ರಿವಾರ್ಡ್ಸಲ್ಲಿ. ನೀವೆಲ್ಲ ಇಲ್ಲಿ ಸೆಟ್ ಮಾಡ್ಕೋಬೇಕಾಗುತ್ತೆ. ಸೆಟ್ಟಿಂಗ್ಸಲ್ಲಿ ಬಂದುಬಿಟ್ಟು ಎಲ್ಲ ಸೆಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಮದು ಇಮೇಲ್ ಐ ಡಿ ಸ್ಟಾರ್ಟಿಂಗಲ್ಲಿ ಕೇಳುತ್ತೆ ಫ್ರೆಂಡ್ಸ್. ಇನ್ಸ್ಟಾಲ್ ಮಾಡಿದ ತಕ್ಷಣ ಸ್ಟಾರ್ಟಿಂಗಲ್ಲೇ ಕೇಳುತ್ತೆ ನಿಮಗೆ. ಮತ್ತು ಇದು ನೀವು ಶೇರ್ ಕೂಡ ಮಾಡ್ಬೋದು, ಬೇರೆಯವ್ರಿಗೆ ಶೇರ್ ಮಾಡಿ ರೆಫರಿಂಗ್ ಒಂದು ಬೋನಸ್ ಕೂಡ ಸಿಗುತ್ತೆ, ತೊಗೋಬೋದು. ಶೇರ್ ಕೂಡ ಮಾಡ್ಬೋದು ಫ್ರೆಂಡ್ಸ್. ಅಪ್ಲಿಕೇಶನ್ನು ಪ್ಲೇಸ್ಟೋರಲ್ಲಿ ನಿಮಗೆ ಸಿಗುತ್ತೆ, ನೋಡ್ಬೋದು. ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಗೂಗಲ್ ಒಪಿನಿಯನ್ ರಿವಾರ್ಡ್ಸ್ ಅಂತ ಟೈಪ್ ಮಾಡ್ಬೋದು, ಅಥವಾ ನನ್ನದು ಒಂದು ಲಿಂಕ್ ಇದೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ, ಅದನ್ನು ಕೂಡ ನೀವು ಟಚ್ ಮಾಡಿಬಿಟ್ಟು ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನೀವು ಗೂಗಲ್ ಒಪಿನಿಯನ್ ರಿವಾರ್ಡ್ಸ್ ಅಂತ ಬಂದಿದೆ, ಅದು ನೀವು ಇನ್ಸ್ಟಾಲ್ ಮಾಡ್ಕೋಬೋದು. ಇನ್ಸ್ಟಾಲ್ ಮಾಡೋ ಅನ್ನೋದು ಅಪ್ಡೇಟ್ ಬಂದಿದೆ, ನಂದು ಅಪ್ಡೇಟ್ ಬಂದಿದೆ, ಅದರಿಂದ ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ನೀವು ಕೂಡ ಈ ಥರ ಒಂದು ಸರ್ಚನ್ನು ಮಾಡಿ ಇನ್ಸ್ಟಾಲ್ ಮಾಡ್ಕೋಬೋದು. ಇಲ್ಲ ಅಂದರೆ ನನ್ನ ಲಿಂಕ್ ಇದೆ, ಲಿಂಕಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನನ್ನು ಒಂದು ಎಕ್ಸ್ಪ್ಲನೇಷನ್ ಇಷ್ಟೇ. ನೀವು ಕೂಡ ಒಂದು ಅರ್ನಿಂಗನ್ನು ಮಾಡ್ಬೋದು ಈ ಥರ ಒಂದು ಸರ್ವೆಯನ್ನು ಮಾಡಿಕೊಂಡು. ಹಾಗೆ ಮುಂದೆ ಇನ್ನೊಂದು ಅರ್ನಿಂಗ್ ಅಪ್ಲಿಕೇಶನ್ ಆಗಿರ್ಬೋದು, ಅಥವಾ ಬೇರೆ ಟೆಕ್ನಾಲಜಿ ವೀಡಿಯೋಸ್ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಧನ್ಯವಾದಗಳು ವೀಡಿಯೋ ನೋಡಿದ್ದಕ್ಕಾಗಿ.